ಹಲೋ, ನಾವು ಹಿಂದಿನ ವಿಡಿಯೋದೊಳಗೆ ಏನು ನೋಡಿದ್ವಿ ಅಂದ್ರೆ ಇಫ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಬರೀ ಒಂದು ಕಂಡೀಷನ್ ಮೇಲೆ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ವಿ. ಅಂದರೆ ಒಂದು ಕಂಡೀಷನ್ ಮೇಲೆ ಒಂದು ಕಂಡೀಷನ್ ಹಾಕ್ಕೊಂಡು ಅದರ ಬೇಸ್ ಮೇಲೆ ರಿಸಲ್ಟ್ ಕೊಟ್ಟಿತ್ತು. ಆದರೆ ಇಲ್ಲಿ ಏನಂದ್ರೆ ಇಫ್ಸ್ ಫಂಕ್ಷನಲ್ಲಿ ಮಲ್ಟಿಪಲ್ ಕಂಡೀಷನ್ ಹಾಕ್ಕೊಂಡು ನಮಗೆ ಬೇಕಾದಂಥ ರಿಸಲ್ಟ್ನ ತೊಗೋಬೋದು. ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ಇಲ್ಲೇನೋ ಒಂದು ಮಾರ್ಕ್ಸ್ ಮತ್ತು ಗ್ರೇಡ್ ತೊಗೊಂಡೀನಿ. ಮಾರ್ಕ್ಸ್ ಅಂದರೆ 95, 82 ಅಂತೇಳಿ ಒಂದು ಸ್ಟೂಡೆಂಟ್ ಮಾರ್ಕ್ಸ್ ತೊಗೊಂಡೀನಿ. ಗ್ರೇಡ್ ಅಕಾರ್ಡಿಂಗ್ ಟು ಮಾರ್ಕ್ಸ್ ನಾವು ಗ್ರೇಡ್ ಫೈಂಡ್ ಮಾಡ್ಬೇಕು. ಹೆಂಗಂದ್ರೆ ಇಫ್ಸ್ ಫಾರ್ಮುಲಾ ಹಾಕ್ಕೊಂಡೇನೆ. ಇಲ್ಲಿ ಇಫ್ಸ್ ಫಾರ್ಮುಲಾ ಈಕ್ವಲ್ ಟು ಇಫ್ಸ್ ಫಾರ್ಮುಲಾ ಮತ್ತು ಇಲ್ಲಿ ಕಾಲಮ್ ರೆಫರೆನ್ಸ್ ಕೊಡ್ಬೇಕು. ಕಾಲಮ್ ರೆಫರೆನ್ಸ್ ಯಾವುದಂದ್ರೆ ಇಲ್ಲಿ ನಮ್ಮ ಡೇಟಾ ಎಲ್ಲೈತಿ ಬಿ ಕಾಲಮ್ನಾಗ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ B41 ಬಿ ಕಾಲಮ್ 41 ಅಂದರೆ B41 ಅದು ನಮ್ದು ರೆಫರೆನ್ಸ್ ಡೇಟಾ. ಅಂದರೆ B41 ಗ್ರೇಟರ್ ದೆನ್ ಈಕ್ವಲ್ ಟು 90 ಅಂತೇಳಿ ಒಂದು ಕಂಡೀಷನ್. 90 ಗ್ರೇಟರ್ ದೆನ್ 90 ಇದ್ರೆ ಎ ಪ್ಲಸ್ ಗ್ರೇಡ್ ಕೊಡ್ಬೇಕು. ಅದರ್ ಡೇಟಾ ಅದರ್ ಮಾರ್ಕ್ಸು ಗ್ರೇಟರ್ ದೆನ್ ಈಕ್ವಲ್ ಟು 80 ಇತ್ತಂದ್ರೆ ಎ ಕೊಡ್ಬೇಕು. ಮತ್ತು ಮಾರ್ಕ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು 70 ಇತ್ತಂದ್ರೆ ಬಿ ಗ್ರೇಡ್. ಮತ್ತು ಗ್ರೇಟರ್ ದೆನ್ ಈಕ್ವಲ್ ಟು 60 ಇತ್ತಂದ್ರೆ ಸಿ. ಅಂದರೆ ಏನು ಮಾಡ್ತೈತಿ ಇದು, ಈ ಫಸ್ಟ್ ಕಂಡೀಷನ್ ಎಲ್ಲ ಸ್ಯಾಟಿಸ್ಫೈ ಆದ್ರೆ ಟ್ರೂ ಅಂಥೇಳಿ ತೊಗೋತೈತಿ, ಅದರ್ವೈಸ್ ಫೇಲ್ ಅಂಥೇಳಿ. ಏನಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಏನಂದ್ರೆ ಫಸ್ಟ್ ಈಕ್ವಲ್ ಟು ಹಾಕ್ಬೇಕು, ಇಫ್ಸ್ ಕಂಡೀಷನ್ ಹಾಕೋಬೇಕು, ಕಾಲಮ್ ರೆಫರೆನ್ಸ್ ತೊಗೋಬೇಕು, ಆಮೇಲೆ ಗ್ರೇಟರ್ ದೆನ್ ಈಕ್ವಲ್ ಟು ನಮ್ಮ ಮಾರ್ಕ್ಸ್ ಹಾಕೋಬೇಕು, ಎಷ್ಟು ಮಾರ್ಕ್ಸ್ಗೆ ಯಾವ ಗ್ರೇಡ್ ಕೊಡ್ಬೇಕು ಅಂತ ಹೇಳಿ. ಈಗ ನಾ ಏನು ತೊಗೊಂಡಿನಿ, ಗ್ರೇಟರ್ ದೆನ್ ಈಕ್ವಲ್ ಟು 90 ಅಂದ್ರೆ ಎ ಪ್ಲಸ್ ಹಾಕೊಂಡೆ, ಅಂದರೆ ಎ ಪ್ಲಸ್ ಗ್ರೇಡ್ ಕೊಡ್ಬೇಕು. B41 ಅಂದರೆ ಇದು ಕಾಲಮ್ ರೆಫರೆನ್ಸ್ ಅಗೇನ್. ಗ್ರೇಟರ್ ದೆನ್ ಈಕ್ವಲ್ ಟು 80 ಇದ್ರೆ ಎ. B41 ಗ್ರೇಟರ್ ದೆನ್ ಈಕ್ವಲ್ ಟು 70 ಇದ್ರೆ ಬಿ. ಮತ್ತು ಮಾರ್ಕ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು 60 ಇದ್ರೆ ಸಿ. ಅಂದರೆ ಈ ಫಸ್ಟ್ ಕಂಡೀಷನ್ ಎಲ್ಲ ಸ್ಯಾಟಿಸ್ಫೈ ಆಗ್ಯಾವು, ಅದಕ್ಕೆ ಹೇಳಿದ್ರೆ ಟ್ರೂ ಅಂಥೇಳಿ. ಇಲ್ಲ ಅಂದ್ರೆ ಫೇಲ್ ಅಂದ್ಕೊಳ್ರಿ ಅಂತ ನಾವು ಹಾಕ್ಬೇಕಿಲ್ಲಿ. ಜಸ್ಟ್ ಎಂಟರ್. ಇಲ್ಲಿ ನೋಡ್ರಿ ನಮ್ಗೆ ಏನು ಬಂತು, ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗೈತಿಲ್ಲ, ಅಬೌವ್ 95 ಐತಿ, ಅದಕ್ಕೆ ಎ ಪ್ಲಸ್ ಗ್ರೇಡ್. ಒಂದ್ಸಲ ಕಂಡೀಷನ್ ಆಗಿ ಉಳ್ಕಾದ ಡ್ರ್ಯಾಗ್ ಮಾಡಿಬಿಟ್ರೆ ಆಟೋಮೆಟಿಕ್ ರಿಸಲ್ಟ್ ಬರ್ತದೆ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಸೇಲ್ಸ್ ಮತ್ತು ಬೋನಸ್. ಸೇಲ್ಸ್ ಬೋನಸ್ನಾಗ ಹೆಂಗೆ ಅಂದರೆ ಇಷ್ಟು ಸೇಲ್ಸ್ಗೆ ಇಷ್ಟು ಪರ್ಸೆಂಟೇಜ್ ಬೋನಸ್ ಕೊಡ್ಬೇಕಂತ ಹೇಳಿರ್ತಾವೆ ಕಂಪ್ನಿ ಒಳಗೆ. ಅದನ್ನೇ ಹೆಂಗೆ ಫೈಂಡ್ ಮಾಡ್ಬೇಕಂದ್ರೆ ಅಗೇನ್ ಕಾಲಮ್ ರೆಫರೆನ್ಸ್ ಕೊಡ್ಬೇಕು. ಇಲ್ಲಿ ಕಾಲಮ್ ರೆಫರೆನ್ಸ್ ಅಗೇನ್ ಚೇಂಜ್ ಆಗೈತೆ ನೋಡ್ರಿ. ಇಲ್ಲಿ ಏನಂದ್ರೆ B49 ಆಗೈತಿ, ಆಗ ಏನೈತಿ B41 ಇತ್ತು, ಈಗ ಡೇಟಾ ಎಲ್ಲೈತಿ B49 ಐತಿ. 1,50,000 ಸೇಲ್ಸ್ ಆಗ್ಯಾವು, ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಬೋನಸ್, 90,000ಕ್ಕೆ ಎಷ್ಟು ಪರ್ಸೆಂಟೇಜ್ ಬೋನಸ್, 10% ಬೋನಸ್, 60,000ಕ್ಕೆ ಎಷ್ಟು ಪರ್ಸೆಂಟೇಜ್, 30,000ಗೆ ಎಷ್ಟು ಕೊಡ್ಬೇಕು ಅಂಥೇಳಿ. ಅದು ನಾವು ಒಂದ್ಸಲ ಇಲ್ಲಿ ಫಸ್ಟ್ ಕಾಲಮಲ್ಲಿ ಫಾರ್ಮುಲಾ ಹಾಕಿ ಫಿಕ್ಸ್ ಮಾಡಿದೆ, ಉಳ್ಕೋದಕ್ಕೆ ಆಟೋಮೆಟಿಕ್ ತೊಗೋತದೆ. ಅಂದರೆ ಏನು ಮಾಡಿದ ನಮ್ಮ ಕಾಲಮ್ ರೆಫರೆನ್ಸ್ ಏನಾಯ್ತು, ಇವಾಗ B49 ಆಯಿತು. ನಮ್ಮದು ಸೇಲ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು 1,00,000 ಆತಂದ್ರೆ, 1,00,000 ಮೇಲೆ ಆತಂದ್ರೆ 15% ಬೋನಸ್ ಕೊಡ್ಬೇಕು ನಾವು. ಹಾಗೆ ಸೇಮ್ ಸೇಲ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು 80,000 ಇತ್ತು 10%. ಸೇಲ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು 50,000 ಅಂದರೆ 5%. ಅದರ್ವೈಸ್ ಇವೆಲ್ಲ ಫಸ್ಟ್ ಕಂಡೀಷನ್ಸ್ ಎಲ್ಲ ಸ್ಯಾಟಿಸ್ಫೈ ಆಗ್ಯಾವು, ಟ್ರೂ. ಅದರ್ವೈಸ್ ನೋ ಬೋನಸ್ ಅಂತೇಳಿ. ಏನಿಲ್ಲ, ಫಸ್ಟ್ ಈಕ್ವಲ್ ಸೈನು, ಇಫ್ಸ್ ಕಾಲಮ್, ಇಫ್ಸ್ ಫಂಕ್ಷನ್ನು, B49 ನಾವು ಯಾವ ಡೇಟಾ ತೊಗೋತೀವಿ ಕಾಲಮ್ ರೆಫರೆನ್ಸ್, ಅದು ಎಷ್ಟು ಕಂಡೀಷನ್ ನಮ್ಮದು, ಇಷ್ಟು ಸೇಲ್ಸ್ಗೆ ಇಷ್ಟು ಪರ್ಸೆಂಟೇಜ್ ಅಂಥೇಳಿ ಬೋನಸ್ ಕೊಡೋದು. ಅಂದರೆ ನಾವು ಎಷ್ಟು ಪರ್ಸೆಂಟೇಜ್ ಕೊಡಬೇಕಲ್ಲ, 1,00,000ಕ್ಕೆ 15% ಕೊಡ್ಬೇಕಂದ್ರೆ ಡಬಲ್ ಕೋಟ್ನೊಳಗೆ 15%, 18,000ಗೆ 10%, ಹಿಂಗೆ ಇದೆಲ್ಲ ಹಾಕ್ಕೊಂಡು ಟ್ರೂ. ಯಾಕಂದರೆ ಫಸ್ಟ್ ಕಂಡೀಷನ್ಸ್ ಎಲ್ಲ ಸ್ಯಾಟಿಸ್ಫೈ ಆದ್ರೆ ಅಷ್ಟೇ ನಾವೆಲ್ಲ ಟ್ರೂ ಹಾಕೋಬೇಕಂದ್ರೆ ಇವೆಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾವೆ, ಅದಕ್ಕೆ ಇಲ್ಲಿ ಟ್ರೂ. ಇಲ್ಲ ಅಂದ್ರೆ ನೋ ಬೋನಸ್ ಅಂಥೇಳಿ. ಇದು ಯಾವುದು ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅದಕ್ಕೆ ನೋ ಬೋನಸ್ ಅಂಥೇಳಿ ರಿಸಲ್ಟ್ ಬರ್ತದೆ. ಹೋಪ್ನ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ಅಂದ್ಕೊಂಡೀನಿ. ನೆಕ್ಸ್ಟ್ ವಿಡಿಯೋದಾಗ ಇಂಥ ಟ್ರಿಕ್ಸ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ನಿಮ್ಗೆ ಆಗಿ ತರ್ತೀನಿ. ಥ್ಯಾಂಕ್ ಯು.